ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ, ನಮ್ಮ ಸಹೋದರಿಯವರೊಬ್ಬರು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋವನ್ನು ಪ್ಲೇ ಮಾಡ್ತೀವಿ, ಅದನ್ನು ನೋಡ್ಕೊಂಡು ಬನ್ನಿ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿದೆ. ಆಟೋ ಓಡಿಸೋರು ರ್ಯಾಪಿಡೋ ಬೈಕ್ ಓಡಿಸೋರ್ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ. ಯಾಕಂದ್ರೆ ಆಟೋ ಓಡಿಸೋರ್ಗೆ ಅನ್ಯಾಯ ಆಗ್ತಿದೆ. ಹೌದಣ್ಣ, ಅದನ್ನ ಒಪ್ಕೊಂತೀನಿ. ಆದ್ರೆ ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕುದ್ರಂತೆ, ಆ ತರ ಮಾಡ್ತಾ ಇದೀರಾ ನೀವು. ಅದಕ್ಕೆ ಪರ್ಮಿಷನ್ ಕೊಟ್ಟೋನ್ನ ಹೋಗಿ ಚುಪ್ಲಿ ತಗೊಂಡ್ ಹೊಡಿರೋಣ. ನಿಮ್ಗೆ ಅನ್ಯಾಯ ಆಗಿದ್ರೆ ಈ ಓಡಿಸೋರ್ ನಿಡ್ಕೊಂಡು ಹೊಡೆದಿ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಸರ್ಕಾರದವರು ಲೇಡೀಸ್ಗೆ ಬಸ್ನೆಲ್ಲ ಫ್ರೀ ಬಿಟ್ರು. ಎಷ್ಟೋ ಲೇಡೀಸ್ ಇವಾಗ ಆಟೋ ಹತ್ತದೇ ಬಿಟ್ಬಿಟ್ಟಿದ್ದಾರೆ. ಅದರಿಂದನೂ ಕೂಡ ಆಟೋ ಓಡಿಸೋರ್ಗೆ ನಷ್ಟ ಆಗಿದೆ ಅಣ್ಣ. ಹಾಗಂತ ನೀವು ಬಸ್ ಓಡಿಸೋ ಡ್ರೈವರ್ ಕಂಡಕ್ಟರ್ ಹಿಡ್ಕೊಂಡು ಹೊಡೆದ್ರೆ ಹೇಗಿರುತ್ತೆ? ಇವಾಗ ನೀವು ರ್ಯಾಪಿಡೋ ಬೈಕರ್ನ ಹೊಡಿತಾ ಇರೋದು ಅದೇ ತರ ಅಣ್ಣ. ಕಾರಣ ಬೇರೆಯವ್ರು ಇರ್ತಾರೆ, ಇಲ್ಲಿ ಅಮಾಯಕರು ಸಿಕ್ದವ್ರನ್ನ ಹಿಡ್ಕೊಂಡು ಚೆಚ್ತಾ ಇದ್ದೀರಾ ನೀವು. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕ ಆಟೋದವರು ಮನಸ್ಸು ಮಾಡಿದಿದ್ರೆ ಈ ಕಂಪನಿಯನ್ನ ಯಾವತ್ತೋ ಮುಚ್ಚಿಸಿ ಕಳಿಸ್ಕೊಟ್ಬಿಡೋರು. ನೀವೇನು ಕಾಲಲ್ಲಿರೋದನ್ನ ತಗೊಂಡು ಹೊಡಿರಿ ಅಂತ ಹೇಳಿದ್ರಿ, ಅದನ್ನು ಯಾವತ್ತೋ ಮಾಡೋದಕ್ಕೆ ರೆಡಿ ಆಗಿದ್ರು. ಆದರೆ ಕಾನೂನಿಗೆ ಗೌರವ ಕೊಟ್ಟು ಈ ದೇಶದ ಸಂವಿಧಾನಾತ್ಮಕವಾಗಿ ಕನ್ನಡಿಗರು ಸ್ವಾಭಿಮಾನಿಗಳು, ಅದರಲ್ಲೂ ಆಟೋ ಚಾಲಕರು ಅಂದರೆ ಅತಿ ಹೆಚ್ಚಿನ ಸ್ವಾಭಿಮಾನವನ್ನು ಇಟ್ಕೊಂಡಿರೋದ್ರಿಂದ ಇಂತಹ ಒಂದು ಕೆಲಸವನ್ನು ಮಾಡೋದನ್ನು ಬಿಟ್ಟು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ಬಿಟ್ಬಿಟ್ರೆ ಇದನ್ನ ಮಾಡಬೇಕು, ಇದನ್ನ ಕಾನೂನನ್ನು ಕೈಗೆ ತಗೋಬೇಕು, ಕಾಲಲ್ಲಿರೋವನ್ನ ಕೈಗೆ ತಗೋಬೇಕು ಅಂದರೆ ಅದೇನಕ್ಕ 2 ನಿಮಿಷದ ಕೆಲಸ. ಇವತ್ತು ತಾವು ಒಂದು ಮಾತು ಹೇಳಿದ್ರಿ, ಬೈಕ್ ಟ್ಯಾಕ್ಸಿ ಮಾಡುವಂತಹ ರೈಡರ್ಗಳನ್ನ ಹಿಡಿದು ಹೊಡೆಯೋದು ಅಂತ ಹೇಳಿದ್ದೀರಾ. ದಯವಿಟ್ಟು ತಪ್ಪು ಸಂದೇಶವನ್ನು ಕೊಡಬಾರ್ದು ಅಕ್ಕ. ಯಾರು ಕೂಡ ಹೊಡೆಯೋಕೆ ಹೋಗಿಲ್ಲ. ಆದರೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನಿಜ. ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳನ್ನು ಕಟ್ಟಿ ಹಾಕ್ತಂಥದ್ದ ಸಂಘಟನೆಗಳು ಕೂಡ ಇದ್ದಾವೆ. ನೀವು ಕಾನೂನಾತ್ಮಕವಾಗಿ ನಿಮ್ಮನ್ನು ಜೈಲಿಗೆ ಕಟ್ಟಿಬಿಡ್ತಾರೆ, ಕೇಸ್ ಮಾಡಿಬಿಡ್ತಾರೆ ಅಂತ ಆಟೋ ಚಾಲಕರನ್ನ ಎದುರಿಸಿ ಅವ್ರನ್ನ ಅರ್ಧ ಮೌನವಾಗಿ ಕುಂಡ್ರಿಸಿರ್ತಕ್ಕಂಥದ್ದೇ ಸಂಘಟನೆಗಳು. ಮತ್ತು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ. ನೀವು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ. ಅವರುಗಳು ಅವರ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕೆ, ಅವರು ನಮ್ಮ ದೇಶದ ತೆರಿಗೆ, ನಮ್ಮ ರಾಜ್ಯದ ತೆರಿಗೆಯನ್ನು ಹಾಳು ಮಾಡೋದಕ್ಕೆ ಏನೆಲ್ಲ ಯೋಜನೆಗಳು ಬೇಕೋ ಅವನ್ನ ತಗೊಂಡು ಬರ್ತಾರೆ. ಆದರೆ ಸಂಪೂರ್ಣವಾಗಿ ಕುಸಿತ ಕಂಡಿರ್ತಕ್ಕಂಥ ಚಾಲಕನ ಪರವಾಗಿ ಯೋಚನೆ ಮಾಡೋರು ಯಾರು? ಬೈಕ್ ಟ್ಯಾಕ್ಸಿ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದು ಕಾನೂನಲ್ಲಿ ಅವಕಾಶಗಳಿಲ್ಲ ಅಂತ. ಈಗ ಒಬ್ಬ ಮನುಷ್ಯ ಎಷ್ಟು ಹಸಿವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ? 1 ಹೊತ್ತು ಉಪವಾಸ ಇರ್ಬೋದು, 2 ಹೊತ್ತು ಉಪವಾಸ ಇರ್ಬೋದು. ಇಲ್ಲಿ ಆಗ್ತಾ ಇರೋ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಸಂಪೂರ್ಣವಾಗಿ ಉಪವಾಸದಲ್ಲೇ ಕೂಡ ಆಗ್ದಾಗ ತಾನು ಬದುಕಬೇಕು ಅಂದರೆ ಏನು ಮಾಡಬೇಕು? ಇನ್ನೊಬ್ಬನ್ನ ತುಳಿದು ಇನ್ನೊಬ್ಬನ್ನ ಬಗದು ತಿನ್ನಲೇಬೇಕಾದಂತಹ ವ್ಯವಸ್ಥೆ ಒಳಗಡೆ ಸರ್ಕಾರಗಳು ತಂದಿಡ್ತಾ ಇದ್ದಾವೆ ವಿನಃ, ಅದ್ರ ವಿರುದ್ಧವಾಗಿ ಕೆಲವು ಚಾಲಕರುಗಳು ಆಕ್ರೋಶವಾಗಿ ಮಾತಾಡ್ತಾ ಇದ್ದಾರೋ ವಿನಃ ಇಲ್ಲಿ ಯಾರೂ ಕೂಡ ಕಾನೂನನ್ನು ಕೈ ತೊಗೊಂಡಿಲ್ಲ, ಇನ್ನೊಬ್ಬರಿಗೆ ಹೊಡೆಯುವಂತಹ ಕೆಲಸಗಳನ್ನ ಮಾಡಿಲ್ಲ. ಪ್ರಶ್ನೆ ಮಾಡುವಂಥದ್ದು ಪ್ರಶ್ನೆನೇ ಮಾಡಬಾರ್ದು ಅನ್ನೋ ಆಗಿದ್ರೆ ಇಂತಹ ಕಂಪನಿಗಳ ವಿರುದ್ಧವಾಗಿ ಹೇಗೆ ಮಾತಾಡಬೇಕು? ಆಯ್ತಕ್ಕ. ಈಗ ತಾವು ಇನ್ನೊಂದು ಮಾತು ಹೇಳ್ತೀರಾ, ಕಂಪನಿಗಳನ್ನ ಹಿಡ್ಕೊಂಡು ಮಾತಾಡಿ. ಯಾಕ ನಮ್ಮ ಚಾಲಕರುಗಳು ಕೂಡ ನಾವು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಈ ಕಂಪನಿ ಸಾರಿಗೆ ಇಲಾಖೆಯಲ್ಲಿ ಅಧಿಕೃತನೇ ಅಲ್ಲ, ಆಗಿದ್ರೂ ಕೂಡ ತಾವು ಸೇವೆ ಮಾಡ್ತಾ ಇದ್ದೀರಾ ಅಂತ. ಅಕ್ಕ ಇಷ್ಟು ದೊಡ್ಡ ದಂಧೆ ಮಾಡ್ತಾ ಇದ್ದಾರಲ್ಲ, ಸರ್ಕಾರ ಏನು ಸತ್ತೋಗಿದ್ದೇನಕ್ಕಂದ್ರೆ ಎಲ್ಲದನ್ನು ನಾವೇ ಮಾಡಬೇಕು, ನಾವೇ ಕಾಲಾಗಿರೋವನ್ನ ತಗೋಬೇಕು ಅನ್ನೋದಾದರೆ ಸರ್ಕಾರ ಬದುಕಿದೆಯಾ ಸತ್ತೋಗಿದೆಯಾ ಅಕ್ಕ? ಸ್ವಲ್ಪ ಅದನ್ನು ಒಂದು ವಿಡಿಯೋ ಮಾಡಿ ಕೇಳಕ್ಕ, ಸರ್ಕಾರ ಏನಾದರೂ ಬದುಕಿದೆಯಾ ಸತ್ತೋಗಿದೆಯಾ ಅಂತ. ಯಾಕೆಂದರೆ ಇಂತಹ ಕಂಪನಿಗಳು ಲೀಗಲ್ ಅಲ್ಲ ಅಂತ ಸತತವಾಗಿ ನಾವು ಮಾಹಿತಿ ಕೊಟ್ಟು 10 ವರ್ಷಗಳ ಕಾಲ ಇವರು ಕಂಪನಿ ನಡೆಸ್ತಾರೆ ಅಂದ್ರಕ್ಕ. 10 ವರ್ಷಗಳ ಕಾಲ ಕಂಪನಿ ನಡೆಸ್ತಾರೆ ಅಂದರೆ ಈ ದೇಶದ ಎಷ್ಟು ಹಣ, ತೆರಿಗೆ ಹಣ ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಬೇಕಲ್ಲ. ನಾವೆಲ್ಲ ರೀತಿಯಲ್ಲೂ ಪ್ರಶ್ನೆ ಮಾಡಿದ್ದೀವಿ. ಆದರೆ ನೀವು ಯಾವಾಗ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡ್ಕೊಂಡು ಹೊಡಿತಾರೆ ಅಂತಂದ್ರಲ್ಲ, ಆ ವಿಚಾರವಾಗಿ ಕ್ಲಾರಿಟಿ ಕೊಡೋದಕ್ಕೆ ಅಂತ ವಿಡಿಯೋ ಮಾಡಿದ್ದೀವಿ ಅಷ್ಟೇ. ಯಾಕ ನಿಮ್ಮ ಮೇಲೆ ನಮಗೇನು ಬೇಜಾರಿಲ್ಲ. ಏಕೆಂದರೆ ಇಲ್ಲಿ ಹಲವಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಆಟೋ ಚಾಲಕರುಗಳು ಬಳಸ್ಕೊಂಡು ಬೆಳೆದು ತದನಂತರದಲ್ಲಿ ಆಟೋ ಚಾಲಕರನ್ನೇ ತುಳಿದಂಥವ್ರನ್ನೂ ಕೂಡ ನೋಡಿದ್ದೀವಿ. ಹಾಗಾಗಿ ನಿಮಗೆ ಒಂದು ಮನವಿ ಏನಂದರೆ, ನೀವು ನಿಮ್ಮ ಹಲವಾರು ಅನುಯಾಯಿಗಳು ನಮ್ಮ ಆಟೋ ರಿಕ್ಷಾ ಚಾಲಕರಲ್ಲಿ ಫಾಲೋವರ್ಸ್ಗಳಿದ್ದಾರೆ. ಹಾಗಂತ ಹೇಳಿ ಆಟೋ ಚಾಲಕರ ಪರವಾಗೇ ಮಾತಾಡಿ ಅಂತಲ್ಲ, ತಪ್ಪು ಸಂದೇಶವನ್ನು ಕೊಡಬೇಡಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಕ್ಕ.